ದರ್ಶನ್ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ದರ್ಶನ್ ಜೈಲಲ್ಲಿ ಇದ್ರೂ ಕೂಡ ಫ್ಯಾನ್ಸ್ಗೆ ವಿಜಯಲಕ್ಷ್ಮಿ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ದಾಸ ಸೆರೆವಾಸದಲ್ಲಿ ಇದ್ರೂ ಸಿಗುತ್ತೆ ಡೆವಿಲ್ ಅಪ್ಡೇಟ್. ದರ್ಶನ್ ಪರವಾಗಿ ಫ್ಯಾನ್ಸ್ ಜೊತೆ ನಾನು ಕನೆಕ್ಟ್ ಆಗಿರ್ತೀನಿ ಅಂತ ಹೇಳಿ ವಿಜಯಲಕ್ಷ್ಮಿ ಅಭಿಮಾನಿಗಳಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಿನ್ನೆ ಸಂಜೆ ಕೂಡ ಒಂದು ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ ನ ಬೆನ್ನಲ್ಲೇ ಇದೀಗ ಇವತ್ತು ಬೆಳಗ್ಗೆಯೂ ಕೂಡ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಅವರ ಅಧಿಕೃತ ಖಾತೆ ಏನಿದೆ, ದರ್ಶನ್ ತೂಗುದೀಪ, ಆ ಒಂದು ಖಾತೆಯನ್ನ ನಾನೇ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ನಿಮ್ಮೆಲ್ಲರನ್ನ ತನ್ನ ಹೃದಯದಲ್ಲಿ ಹೊತ್ಕೊಂಡಿದ್ದಾರೆ. ಅವರ ಸೋಷಿಯಲ್ ಮೀಡಿಯಾವನ್ನ ನಾನು ಹ್ಯಾಂಡಲ್ ಮಾಡ್ತೀನಿ, ಅವರ ಸಿನಿಮಾ ಅಪ್ಡೇಟ್ ಪ್ರಚಾರಗಳನ್ನ ಹಂಚಿಕೊಳ್ತೇನೆ. ನಿಮ್ಮ ಪ್ರೀತಿ ಪ್ರಾರ್ಥನೆ ದರ್ಶನ್ಗೆ ಅಪಾರ ಶಕ್ತಿಯನ್ನ ನೀಡುತ್ತೆ. ಅವರು ಅದೇ ಪ್ರೀತಿ ಶಕ್ತಿಯೊಂದಿಗೆ ಹಿಂತಿರುಗ್ತಾರೆ. ದರ್ಶನ್ ಫ್ಯಾನ್ಸ್ಗೆ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಈ ಡೆವಿಲ್ ಸಿನಿಮಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಅಪ್ಡೇಟ್ ಕೊಡ್ತಾರೆ, ನಿರ್ಮಾಪಕರು ಮತ್ತೆ ಹೀರೋಯಿನ್ ಅಪ್ಡೇಟ್ ಕೊಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಯಾಕೆಂತಂದ್ರೆ ಸಾರಥಿ ಸಿನಿಮಾ ನಡೆದಂತಹ ಸಂದರ್ಭದಲ್ಲೂ ಕೂಡ ಆಗ ನಿರ್ಮಾಪಕರು ಮತ್ತೆ ಹೀರೋಯಿನ್ ಒಂದಷ್ಟು ಜವಾಬ್ದಾರಿಯನ್ನ ಹೊತ್ಕೊಂಡಿದ್ರು. ಈಗಲೂ ಕೂಡ ಅದೇ ರೀತಿಯಾಗಿ ಆಗತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದರ ಜೊತೆಗೆ ಇದೀಗ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳಿಗೆ ಅಪ್ಡೇಟ್ಸ್ ಕೊಡೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಸೊ ಹಾಗಾಗಿ ದರ್ಶನ್ ಮತ್ತೆ ಬಂದಿಯಾಗಿರೋದು ದರ್ಶನ್ ಅಭಿಮಾನಿಗಳಿಗೆ ಬಿಗ್ ಶಾಕಿಂಗ್ ಇತ್ತು. ಆ ಶಾಕಿಂಗ್ ನ ಮಧ್ಯೆ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ರು. ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ ಯಾರು ಕೊಡ್ತಾರೆ ಅಂತ ಹೇಳಿ ಈಗ ವಿಜಯಲಕ್ಷ್ಮಿ ಅವರು ಅದಕ್ಕೆ ಸಾಥನ್ನ ಕೊಡ್ತಾ ಇದ್ದಾರೆ. ದರ್ಶನ್ ಅವರ ಅಫಿಷಿಯಲ್ ಖಾತೆಯನ್ನ ವಿಜಯಲಕ್ಷ್ಮಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿಯ ಪರವಾಗಿ ಈಗ ನಿಂತಿದ್ದಾರೆ. ಯಾವಾಗ ದರ್ಶನ್ ಅವರು ಜೈಲಿಗೆ ಹೋದ್ರೋ ಆ ಕ್ಷಣದಿಂದಲೂ ವಿಜಯಲಕ್ಷ್ಮಿ ಅವರು ದರ್ಶನ್ ಪರವಾಗಿ ನಿಂತಿದ್ದಾರೆ. ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು. ಅವರನ್ನ ಹೊರಗಡೆ ತೆಗೆದುಕೊಂಡು ಬರೋದಕ್ಕೆ ಹರಸಾಹಸವನ್ನ ಕೂಡ ಪಟ್ಟಿದ್ರು. ಮತ್ತೆ ಅವರು ಒಳಗಡೆ ಹೋದ ಮೇಲೂ ಕೂಡ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಹೇಳಿ ಒಂದು ಸಿಂಬಲ್ ಅನ್ನ ಕೂಡ ಹಾಕಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ನಿಜಕ್ಕೂ ದರ್ಶನ್ ಅವರ ಅಭಿಮಾನಿಗಳಿಗೆ ಖುಷಿ ವಿಚಾರ. ನೆನೆಯೂ ಕೂಡ ಒಂದು ಪೋಸ್ಟ್ ಮಾಡಿದ್ರು ವಿಜಯಲಕ್ಷ್ಮಿ ಅವರು. ಅಂದ್ರೆ ನಿನ್ನೆ ಸಂಜೆ ಅಭಿಮಾನಿಗಳಿಗೆ ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ರು. ಇವತ್ತು ಕೂಡ ದರ್ಶನ್ ಅವರ ಅಭಿಮಾನಿಗಳಿಗೆ ತಮ್ಮ ಸಿನಿಮಾ ಅಂದ್ರೆ ಡೆವಿಲ್ ಸಿನಿಮಾದ ಕುರಿತು ನಾನೇ ಅಪ್ಡೇಟ್ಸ್ ಕೊಡ್ತೀನಿ, ಮತ್ತೆ ಅವರ ಅಫಿಷಿಯಲ್ ಖಾತೆಯನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ. ಈ ಹಿಂದೆ ಸಾರಥಿ ಆದಾಗ್ಲೂ ಕೂಡ ಸಾರಥಿ ಸಿನಿಮಾವನ್ನ ಪ್ರೊಡ್ಯೂಸರು ಮತ್ತೆ ಡೈರೆಕ್ಟರ್ ಹೀರೋಯಿನ್ ಮಾಡಿದ್ರು. ಈಗ ಧರ್ಮಪತ್ನಿ ಸಾಥ್ ಕೊಡ್ತಾ ಇದ್ದಾರೆ. ದರ್ಶನ್ ಅವರು ಜೈಲು ವಿಜಯಲಕ್ಷ್ಮಿ ಅವರು ಮೊದಲ ಒಂದು ಪೋಸ್ಟ್ ಮಾಡಿದ್ರು. ಅದು ಹಾರ್ಟ್ ಬ್ರೇಕ್ ಅನ್ನುವಂಥದ್ದು. ಈ ಸುದ್ದಿ ಅವ್ರಿಗೂ ಬಹಳಷ್ಟು ಆಘಾತಕಾರಿ ಅಂತ ಹೇಳಿದ್ರು. ಅದ್ರಲ್ಲೂ ಅವ್ರು ಈಗ ಟೆನ್ಷನ್ ಮಾಡ್ಕೊಂಡ್ರೆ ಅಭಿಮಾನಿಗಳು ಸಹ ಅದೇ ರೀತಿ ವರ್ತನೆ ಮಾಡ್ತಾರೆ. ಬೇಡ ಅಂತ ಒಂದು ನಿರ್ಧಾರ ಮಾಡಿ ದರ್ಶನ್ ಅವರು ಅಭಿಮಾನಿಗಳಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅದನ್ನ ನಾನ್ ತಲುಪಿಸ್ತೀನಿ ಅನ್ನೋದನ್ನ ಪೋಸ್ಟ್ ನಿನ್ನೆ ಮಾಡಿದ್ರು. ಅದರಲ್ಲೂ ಸಹ ಡೆವಿಲ್ ಸಿನಿಮಾ ಪ್ರಚಾರ ಇರಬಹುದು, ಮುಂದಿನ ಸಿನಿಮಾಗಳ ಅಪ್ಡೇಟ್ ಏನಿರ್ಬೋದು ಅದು ಹಂತವಾಗಿ ಕೊಡ್ತಾರೆ ಅನ್ನುವಂಥದ್ದು ಪೋಸ್ಟ್ ನಿನ್ನೆ ಆಗಿರುವಂಥದ್ದು. ಅದರಲ್ಲೂ ಸಹ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಸಿನಿಮಾ ಕೇವಲ ಮನರಂಜನೆಗಾಗಿ ಅದನ್ನ ಸಿನಿಮಾ ರೀತಿಯಲ್ಲಿ ನೋಡಿ ಯಾವುದೇ ರೀತಿ ಅವಘಡ ಆಗೋದು ಬೇಡ ಅನ್ನುವಂತಹ ಒಂದು ಕಿವಿ ಮಾತನ್ನ ಸಹ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರ ಮೂಲಕ ಫ್ಯಾನ್ಸ್ಗೆ ಸಂದೇಶವನ್ನ ಕೊಟ್ಟಿರುವಂತದ್ದು. ಇನ್ನು ಇವತ್ತು ಬೆಳಗ್ಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ಪರವಾಗಿ ಒಂದು ಪೋಸ್ಟ್ ಮಾಡ್ತಾರೆ. ಇನ್ನು ಮುಂದೆ ಸೋಷಿಯಲ್ ಮೀಡಿಯಾ ಅವ್ರದ್ದು ದರ್ಶನ್ ಅವ್ರದ್ದಿರ್ಬೋದು ನಾನೇ ಹ್ಯಾಂಡಲ್ ಮಾಡ್ತೀನಿ ಅನ್ನುವಂಥದ್ದು ಒಂದು ಹೇಳಿಕೆ ಆ ಪೋಸ್ಟ್ ನಲ್ಲಿ ಬರ್ಕೊಂಡಿರುವಂತದ್ದು. ಜೊತೆಗೆ ಅವರ ಸಿನಿಮಾದ ಅಪ್ಡೇಟ್ ಗಳಿರ್ಬೋದು, ಮುಂದಿನ ಸಿನಿಮಾಗಳ ಅಪ್ಡೇಟ್ ಜೊತೆಗೆ ಡೆವಿಲ್ ಸಿನಿಮಾದ ಪ್ರಚಾರ ಕಾರ್ಯಗಳು ಈಗಾಗಲೇ ಶೂಟಿಂಗ್ ಕೂಡ ಮುಗಿಸಿರುವಂತದ್ದು, ಡಬ್ಬಿಂಗ್ ಕೆಲಸ ಕೂಡ ಮುಗಿದಿದೆ, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಒಂದು ಬಾಕಿ ಇರುವಂತದ್ದು. ಹಾಗಾಗಿ ಈ ಸಿನಿಮಾವನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅನ್ಕೊಂಡಿದ್ದಂತಹ ಚಿತ್ರತಂಡ ನೆಕ್ಸ್ಟ್ ಯಾವ ರಿಲೀಸ್ ಡೇಟ್ ಮುಂದೂಡಿಕೆ ಆಗುತ್ತೆ ಒಂದು ಅಪ್ಡೇಟ್ ಇರ್ಬೋದು. ಜೊತೆಗೆ ರೀಸೆಂಟ್ ಆಗಿ ಇದ್ರೆ ನಿಮಗೆ ಒಂದು ಸಾಂಗ್ ಕೂಡ ರಿಲೀಸ್ ಆಗ್ಬೇಕಾಗಿತ್ತು. ಆ ಸಿನಿಮಾ ಆ ಒಂದು ಸಾಂಗ್ ಕೂಡ ಪೋಸ್ಟ್ ಪೋನ್ ಆಯ್ತು. ಸೊ ಆ ಒಂದು ಹಾಡ್ ಇರ್ಬೋದು ನೆಕ್ಸ್ಟ್ ಯಾವ ದಿನಾಂಕದಲ್ಲಿ ರಿಲೀಸ್ ಆಗುತ್ತೆ ಅಂತ ಅಪ್ಡೇಟ್ ಕೂಡ ಕೊಡ್ತೀನಿ ಅನ್ನುವಂಥದ್ದನ್ನ ಅವರು ಈ ಪೋಸ್ಟ್ ನಲ್ಲಿ ಹಂಚ್ಕೊಂಡಿರುವಂತದ್ದು. ಅಲ್ಲಿವರೆಗೂ ದರ್ಶನ್ ಅವರು ಸೆಲ್ಲಿಂದ ಹೊರಬರುವವರೆಗೂ ನಿಮ್ಮ ಪ್ರೀತಿ ಪ್ರಾರ್ಥನೆ ತಾಳ್ಮೆ ಜೊತೆಗೆ ಶಕ್ತಿ ನಿಮ್ಮೊಟ್ಟಿಗೆ ಇರಬೇಕು ಅನ್ನುವಂಥದ್ದನ್ನ ಹೇಳಿರುವಂತದ್ದು.
ಮತ್ತೆ ಇನ್ನೊಂದು ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಅವರು ಅತಿ ಬೇಗ ವಾಪಸ್ಸು ಬರ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ನಿಜಕ್ಕೂ ಅವರು ಅವರ ಮನಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ನಾವು ಹೇಳೋದೇ ಬೇಡ. ಈಗಾಗಲೇ ಬಹಳಷ್ಟು ನೋವನ್ನು ಕೂಡ ಪಟ್ಟಿದ್ದಾರೆ ಮತ್ತು ಅವರ ಕುಟುಂಬಸ್ಥರು. ಈಗ ಅವರೇ ಧೈರ್ಯ ತೆಗೆದುಕೊಂಡು ಮುಂದೆ ಬಂದಿದ್ದಾರೆ. ಸಿನಿಮಾದ ಅಪ್ಡೇಟ್ಸನ್ನ ಕೂಡ ಕೊಡ್ತಾ ಇದ್ದಾರೆ ಮತ್ತು ಅವರ ತಮ್ಮ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಸಿನಿಮಾದ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಸಿಗ್ತಾ ಇದೆಯಾ? ಯಾವಾಗ ರಿಲೀಸ್ ಆಗ್ಬೋದು? ಅಥವಾ ಈ ಸಾಂಗ್ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂತಹ ಸಾಂಗ್ ರಿಲೀಸ್ ಆಗಬೇಕಾಯಿತು, ಕಾರಣಾಂತರಗಳಿಂದ ಮುಂದೂಡಲ್ಪಡ್ತು. ಈಗ ಸಾಂಗ್ ರಿಲೀಸ್ ಬಗ್ಗೆ ಏನಾದರೂ ಲೇಟೆಸ್ಟ್ ಮಾಹಿತಿ ಸಿಗ್ತಾ ಇದೆಯಾ ನಿಮಗೆ ಕೀರ್ತಿ? ಬಹುತೇಕ ಇದೇ ತಿಂಗಳಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತಹ ಹಾಡು ಬಿಡುಗಡೆ ಆಗುವಂತಹ ಎಲ್ಲಾ ಲಕ್ಷಣಗಳು ಸಹ ಇರುವಂತದ್ದು. ಈ ಮೊದಲು ಈ ಸಾಂಗ್ ನ ರಿಲೀಸ್ ಆಗಿದ್ದಾದ್ಮೇಲೆ ಒಂದು ಫೈನಲ್ ಟ್ರೈಲರ್ ನ ರಿಲೀಸ್ ಮಾಡುತ್ತೆ ಚಿತ್ರತಂಡ. ಅದಾದ್ಮೇಲೆ ಸಿನಿಮಾ ರಿಲೀಸ್ ದಿನಾಂಕವನ್ನ ಘೋಷಣೆ ಮಾಡುತ್ತೆ. ಸದ್ಯ ಈ ಎಲ್ಲಾ ಕಾರ್ಯಗಳಲ್ಲೂ ಸಹ ವಿಜಯಲಕ್ಷ್ಮಿ ಅವರು ಇರುವಂತದ್ದು. ವಿಜಯಲಕ್ಷ್ಮಿ ಅವರ ಜೊತೆಗೆ ದಿನಕರ್ ತೂಗುದೀಪ್ ಅವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಅಫಿಷಿಯಲ್ ಆಗಿ ದರ್ಶನ್ ಅವರ ಕುರಿತು ಒಂದು ಪೋಸ್ಟ್ ಗಳನ್ನ ನಿನ್ನೆಯಿಂದ ಅವರು ಸಹ ಶುರು ಮಾಡಿರುವಂತದ್ದು. ಸೊ ಡೆವಿಲ್ ಸಿನಿಮಾಗೆ ಕೇವಲ ಡೆವಿಲ್ ಚಿತ್ರತಂಡದಲ್ಲಿ ಇರುವಂತಹ ಟೆಕ್ನಿಷಿಯನ್ಸ್ ಇರ್ಬೋದು, ಪಾತ್ರಧಾರಿಗಳಿರ್ಬೋದು, ಅವ್ರು ಮಾತ್ರ ಅಲ್ಲದೆ ಈ ಕಡೆ ವಿಜಯಲಕ್ಷ್ಮಿ ಅವರು ಜೊತೆಗೆ ದರ್ಶನ್ ತೂಗುದೀಪ್ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಕೂಡ ಶಾಸ್ತ್ರ ಕೊಟ್ಟಿರುವಂತದ್ದು ಎಲ್ಲೋ ಒಂದು ರೀತಿ ಸಿನಿಮಾಗೆ ಮೈಲೇಜ್ ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು. ಸಾರಥಿ ಸಿನಿಮಾ ಸಂದರ್ಭದಲ್ಲೂ ಸಹ ಜೈಲಲ್ಲಿ ಇದ್ರು ದರ್ಶನ್ ಅವರು ಎರಡನೇ ವಾರಕ್ಕೆ ಸಿನಿಮಾ ರಿಲೀಸ್ ಆಗಿ ಎರಡನೇ ವಾರಕ್ಕೆ ಅವರು ಹೊರ ಬಂದ್ರು. ಸೂಪರ್ ಡೂಪರ್ ಹಿಟ್ ಆಯ್ತು ಸಿನಿಮಾ. ಅದೇ ರೀತಿ ಅದೇ ಗಳಿಗೆ ಮತ್ತೆ ಇಲ್ಲಿ ಕಳಿಸ್ತಿರುವಂತದ್ದು ಡೆವಿಲ್ ಸಿನಿಮಾ ರಿಲೀಸ್ ದರ್ಶನ್ ಅವರು ಇಲ್ಲದೆ ಸಹ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇವೆ. ಯಾಕಂತ ಹೇಳಿದ್ರೆ ನಿನ್ನೆ ಅಷ್ಟೇ ದರ್ಶನ್ ಅವರು ಅಭಿಮಾನಿಗಳಿಗೆ ಕೊಟ್ಟಂತಹ ಒಂದು ಸಂದೇಶ, ಅಂದ್ರೆ ಅವರ ಉಪಸ್ಥಿತಿ ಇಲ್ಲ ಅಂದ್ರೂ ಸಹ, ಅವರ ಪ್ರೆಸೆನ್ಸ್ ಇಲ್ಲ ಅಂದ್ರೂ ಸಹ ಸಿನಿಮಾ ಅದನ್ನ ಮನೋರಂಜನೆಯಾಗಿ ಆ ಒಂದು ಲೈನ್ ಅಲ್ಲಿ ಅರ್ಥ ಮಾಡ್ಕೋಬಹುದು ಅಭಿಮಾನಿಗಳು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೀರ್ತಿ.